ಯಾಕಪ್ಪ ಶ್ರೀಧರ್, ಯಾಕೆ ಕೂಗ್ತಾ ಇದೆಯಾ? ಏನಿಲ್ಲಕ್ಕ, ಮಾವ ಎಲ್ಲಿ ಹೋಗಿದ್ದಾನೆ? ಮನೆಯಲ್ಲೇ ಕಾಣಿಸ್ತಾ ಇಲ್ಲ. ಅವ್ರು ಬೆಳಗ್ಗೆನೆ ಹೊಲಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಯಾಕೆ, ಏನಾದರೂ ಕೆಲಸ ಇತ್ತಾ? ನನ್ನ ಮುಂದೆ ಹೇಳ್ದಾರ್ದಂಥ ಕೆಲಸ ಇದೆಯಾ? ಏನಿಲ್ಲಕ್ಕ, ಇವತ್ತು ಫೈನಲ್ ಇಯರ್ ಅಡ್ಮಿಷನ್ ಇತ್ತು, ಸ್ವಲ್ಪ ಹಣ ಬೇಕಾಗಿತ್ತಕ್ಕ. ಹೌದಾ? ನೋಡು, ನಿಮ್ಮ ಮಾವನವ್ರು ಬರುವ ಸಮಯವಾಗಿದೆ. ಅವ್ರು ಬಂದ ನಂತರ ಅವ್ರ ಹತ್ರ ಇಸ್ಕೊಡ್ತೀನಿ. ಆಯ್ತಕ್ಕ, ನೀನು ಹೇಳಿದಂತೆ ಆಗಲಿ. ಅಕ್ಕ, ಇವತ್ತು ರಕ್ಷಾಬಂಧನ ಇದೆ ಅಕ್ಕ. ನಾನು ಕಾಲೇಜ್ಗೆ ಹೋಗೋ ಮುಂಚೆ ನಿಮ್ಮ ಕೈಯಲ್ಲಿ ರಾಖಿ ಕಟ್ಸ್ಕೊಂಡು ಹೋಗ್ಬೇಕಂತ ಬಂದೆ ಅಕ್ಕ. ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ನನ್ನ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಬೆರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಿಸುತ್ತೀನೆ. ಈ ರಕ್ಷಾ ಬಂಧನ ಈ ರಕ್ಷಾ ಹುಟ್ಟಿ ಬಂದ ಶುಭ ದಿನವೇ ನೀರಾಗಿ ಹಬ್ಬ ಬಂದಿತ್ತು. ಸೋದರಿಗೆ ಎಂದು ವರವೆಂದು ನೀರಾಗಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದಾಸನ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದಾಸನ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವರಾದರೆ ಗೊತ್ತಾಗಿ ನೀನು ಅಣ್ಣ ಅನ್ನೋದೆ ನನಗೆ ಉಂಗಾರ. ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. रक्षा बंधन रक्षा बंधन
ತಂಗಿಯರೇ ಈ ಬಂದ ಜನ್ಮ ಜನ್ಮಗಳ ಹನುಮಂತ ಅಣ್ಣ ತಂಗಿಯರೇ ಈ ಬಂದ ಜನ್ಮ ಜನ್ಮಗಳ ಹನುಮಂತ ಶಿವಕ್ಕೆ ಬರಲು ದೇಹಕ್ಕೆ ನೆರಳು ನಾವಾಗಲೆಂದು ಅರಸುತ್ತೀರೆ ಈ ರಕ್ಷಾ ಬಂಧನ ಲಾ 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 ಲಾ. ಅರೆ ಮಾವ ಬಂದೇ ಬಿಟ್ರು. ಏನ್ರಿ ಕಬ್ಬಿನ ಹೊಲಕ್ಕೆ ಪೂರ್ತಿಯಾಗಿ ನೀರು ಹಾಸಿ ಬಂದ್ರಲ್ಲ? ನೀರು ಹಾಸ್ತಾ ಇದ್ದೆ, ಕರೆಂಟ್ ಹೋಯ್ತು, ಅದಕ್ಕೆ ಮನೆಗೆ ಬಂದೆ. ಹೌದಾ? ಬಾಯಾರಿಕೆ ಆಗಿರ್ಬೇಕು, ಒಂದ್ ನಿಮಿಷ ನೀರು ತೆಗೆದುಕೊಂಡು ಬರ್ತೀನಿ. ಶ್ರೀಧರ ಬಂದು ಬಹಳ ಹೊತ್ತಾಯ್ತೇನಪ್ಪ? ಈಗ ತಾನೇ ಬಂದೆ ಮಾವ, ನಿಮ್ಮ ಹತ್ರ ಸ್ವಲ್ಪ ಕೆಲಸವಿತ್ತು. ಅದೇನಪ್ಪ ನನ್ನ ಅಂತ ಕೆಲಸ? ಏನಿಲ್ಲ ಮಾವ, ಸ್ವಲ್ಪ ನನಗೆ ಹಣ ಬೇಕಾಗಿತ್ತು. ಇದಕ್ಕೆಲ್ಲ ನನ್ನ ದಾರಿ ಏಕೆ ಕಾಯುತ್ತಿರುವೆ? ಅಲ್ಲೇ ನಿಮ್ಮ ಅಕ್ಕನ ಹತ್ತಿರ ಇಸಿದುಕೊಂಡು ಹೋಗಬಾರದೇನೋ? ಪಾರ್ವತಿ, ಏ ಪಾರ್ವತಿ! ಬಂದೇರಿ, ತೆಗೆದುಕೊಳ್ಳಿ ನೀರನ್ನು. ಪಾರ್ವತಿ, ಶ್ರೀಧರ ಹಣ ಕೇಳಿದರೆ ಕೊಡಬಾರದೆ? ನೀವು ಬಂದ ನಂತರ ನಿಮ್ಮನ್ನು ಕೇಳಿ ಕೊಡಬೇಕು ಅಂತ ಹಾಗೆ ಬಿಟ್ಟಿದ್ದೆ. ಏ ಹುಚ್ಚಿ, ನಾನು ಬೇರೆ ನೀನು ಬೇರೆ. ಮೊದಲಿಗೆ ಅವನಿಗೆ ಹಣ ಕೊಟ್ಟು ಕಳಿಸು. ಹೋಗು ಶ್ರೀಧರ, ನಿನಗೆಷ್ಟು ಹಣ ಬೇಕು ನಿಮ್ಮ ಅಕ್ಕನ ಹತ್ತಿರ ಇಸಿದುಕೋ. ಆಯ್ತು ಮಾವ, ಯಾವ ಜನ್ಮದ ಋಣನ ಬಂದು ಗೊತ್ತಿಲ್ಲ ಮಾವ. ನನ್ನ ತಂದೆ ತಾಯಿಯ ಮುಖ ನಾನು ನೋಡಲೇ ಇಲ್ಲ. ನನ್ನ ಪಾಲಿಗೆ ಸಾಕ್ಷಾತ್ ದೇವರು ನೀವು ಮಾವ, ನೀವು. ಏ ಹುಚ್ಚ, ಇದು ನನ್ನ ಕರ್ತವ್ಯ, ಇದನ್ನೆಲ್ಲ ನಾನು ಮಾಡಲೇಬೇಕು. ಹೋಗು ಶ್ರೀಧರ, ಊಟ ಮಾಡಿ ನಿಮ್ಮ ಅಕ್ಕನ ಹತ್ತಿರ ನಿನಗೆಷ್ಟು ಹಣ ಬೇಕೋ ಅಷ್ಟು ಇಸಿದುಕೊಂಡು ಹೋಗು. ಹೋಗು ಪಾರ್ವತಿ, ನಿನ್ನ ತಮ್ಮನಿಗೆ ಹಣ ಕೊಟ್ಟು ಕಳುಹಿಸು. ಆಯ್ತ್ರಿ, ಈಗಲೇ ಕೊಡ್ತೀನಿ, ಬಾರಪ್ಪ. ದೇವಾ ಮಾರುತೇಶ್ವರ, ಸೀತಾ ಮಾತೆಯಂತಿರುವ ನನ್ನ ಸತಿ ಪಾರ್ವತಿ, ಮಕ್ಕಳಂತಿರುವ ಶ್ರೀಧರ ಬದ್ರಿ, ಇವರ ಪ್ರೀತಿಯ ಒಡನಾಟದಲ್ಲಿ ನನ್ನ ಆಯುಷ್ಯ ಹೋಗಿದ್ದೇ ಗೊತ್ತಾಗಲಿಲ್ಲ. ದೇವಾ, ನನಗೆ ಮುಂದೆ ಮಕ್ಕಳನ್ನು ಕೊಡುವಂತ ನಿನಗೆ ಕೈ ಚಾಚುವುದಿಲ್ಲ ದೇವಾ, ನಿನಗೆ ಕೈ ಚಾಚುವುದಿಲ್ಲ. ಅದರ ಬದಲಾಗಿ ಶ್ರೀಧರ ಮತ್ತು ಬದ್ರಿಗೆ ಒಳ್ಳೆಯ ಭವಿಷ್ಯ ಕೊಡುವಂತ ಕೇಳಿಕೊಳ್ಳುತ್ತೇನೆ. ರೀ, ಬದ್ರಿಗೆ 5,000 ಹಣ ಕೊಟ್ಟಿದ್ದೀನಿ. ಶ್ರೀಧರ, ಸಾಕು ಅಥವಾ ಇನ್ನೂ ಬೇಕು? ಸಾಕು ಮಾವ, ಸಾಕು. ಇನ್ನು ನಾನು ಕಾಲೇಜ್ಗೆ ಹೋಗಿ ಬರ್ತೇನೆ ಮಾವ. ಎದ್ದೇಳಪ್ಪ ಶ್ರೀಧರ, ಆ ದೇವರು ನಿನಗೆ ವಿದ್ಯಾಬುದ್ಧಿ ಕೊಡಲೆಂದು ಹಾರೈಸುತ್ತೇನೆ. ಆಯ್ತು ಮಾವ, ನಾನೇನು ಹೋಗಿ ಬರಲಿ? ಆಯ್ತು, ಹೋಗಿ ಬರಪ್ಪ. ಪಾರ್ವತಿ, ನಿನ್ನ ತಮ್ಮ ಹೋದಂತಾಯ್ತು. ನಿನ್ನ ಸುಮಧುರ ಕಂಠವಾದ ಒಂದು ಹಾಡನ್ನು ಹಾಡಬಲ್ಲೆಯಾ? ಪತಿ ಆಜ್ಞೆನ ಮಾಡೋದು ಸತ್ಯದೊಳ ಧರ್ಮ ಅಲ್ವೇನ್ರಿ? ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿದೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆಯಾಡುವೆ, ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬಿದೆ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ.
ಡ್ಯಾನ್ಸರ್ ಬರ್ಬೇಕನ್ನ ಬಾರ್ಸಾಕದು ಬೇಕಲ್ಲ ಅವ ತೊಯ್ಯತ್ತಾವ ಅದಕ್ಕೆ